ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗೇ ಇದ್ದೀನಿ. ಇನ್ನು ಅಮ್ಮ ಮನೆಗೆ ಬಂದಿದ್ದೆ ರೀಸೆಂಟಾಗಿ. ಸೊ ಇಲ್ಲಿಂದ ನಾವಿವತ್ತು ನಮ್ಮ ಅಪ್ಪಾಜಿ ಸ್ವಂತೂರು ಬಸಾಪುರ ಅಂತ ಮಲ್ಲೇಬೆನ್ನೂರು ಹತ್ರ ಅಲ್ಲಿಗೆ ಹೊರಟಿದ್ವಿ. ಇವತ್ತು ತೇರಿತ್ತು, ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ವಿ. ಧನ್ಯನೂ ಕೂಡ ಬಂದಿದ್ಲು ಮನೆಗೆ, ಅವಳನ್ನು ಕರ್ಕೊಂಡು ನಾವಿವಾಗ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು, ನಿನ್ನೆ ತುಂಬ ಮಳೆ ಬಂದಿದ್ದರಿಂದ ಇವತ್ತು ವಾತಾವರಣ ತುಂಬಾ ಕೂಲಾಗಿತ್ತು. ಸೊ ಹಾಗಾಗಿ ಒಂದೆರಡು ನಿಮಿಷ ಹಾಗೆ ನಿಂತ್ಕೊಂಡಿದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಇವಳ ಹತ್ರ ಮಾತಾಡಿಸ್ತಿದ್ದೆ, ಹೋಗ್ಲಿಕ್ಕೆ ಮನ್ಸಾಯ್ತಾ ಅಂತ ಎಲ್ಲ ಹೇಳಿ. ಇಲ್ಲ ಅಂತಿದ್ಲು. ಇನ್ನು ನಮ್ಮ ತಂಗಿ ಆಲ್ರೆಡಿ ಗಾಡಿ ಎತ್ತು ಕೂತ್ಕೊಂಡ್ಬಿಟ್ಟಿದ್ಲು. ನಾವು ಹೋಗೋದಷ್ಟೇ ಬಾಕಿ. ಸ್ವಲ್ಪ ಏನು ಅಂದ್ವಿ ಅಂತ ಸಿಟ್ಟಾಗಿ ಕೂತಿದ್ಲು. ಸೊ ಅವಳನ್ನು ನಗಿಸ್ತಾ ಇದ್ವಿ ಇಬ್ಬರು ಸೇರಿಕೊಂಡು, ಸ್ಮೈಲ್ ಮಾಡು ಅಂತ. ಸೊ ಅವಳನ್ನು ರೇಗಿಸ್ದೆ ಇನ್ಯಾರಿಗೆ ರೇಗಿಸ್ಬೇಕು ಅಲ್ವಾ? ಸೊ ಜಗಳ ಮಾಡಲಿಕ್ಕಿರೋದೇ ಅವಳು. ಹಾಗಾಗಿ ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಹಾಗೆ ಹೀಗೆ ಮಾತಾಡಿಕೊಂಡು ನಾನು ಮಾತಾಡ್ತಾ ನಿಂತಿದ್ವಿ. ಕೆಲವೊಂದು ಫೋಟೋನ ತೊಗೊಂಡ್ವಿ. ಹಾಗೆ ಕ್ವಿಕ್ಕಾಗಿ ನಿನ್ನ ಡ್ರೆಸ್ದು ಡೀಟೇಲ್ಸ್ ಹೇಳಿಬಿಡು ಅಂತ ಹೇಳಿದ್ಲು. ಸೊ ನೋಡ್ಬೋದು, ಈ ಡ್ರೆಸ್ಸು 3 ಪೀಸ್ ಸೆಟ್ಟು ತುಂಬಾ ಚೆನ್ನಾಗಿದೆ. ತುಂಬ ವರ್ಕ್ ಡೀಟೇಲ್ಸ್ ಎಲ್ಲ ಇದೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ತೊಗೊಂಡಿದ್ದು. ಇದನ್ನು ನಾನು ಅರುಣೋದಯ ಕಲೆಕ್ಷನ್ ದಾವಣಗೆರೆಯಲ್ಲಿ ತೊಗೊಂಡಿದ್ದು. ಸೊ ಆಫರ್ ಪ್ರೈಸ್ ಇತ್ತು, ಅದಕ್ಕೋಸ್ಕರ ತೊಗೊಂಡಿದ್ದು. 1800ಗೆ ಟೂ ಪೀಸ್ ಬರ್ತಾ ಇತ್ತು. ಸೊ ನೋಡಿ ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ ಅಂತ, ತುಂಬ ಗ್ರ್ಯಾಂಡಾಗೂ ಕಾಣುತ್ತೆ. ಹಾಗೆಯೇ ಒಂದು ಸಿಂಪಲ್ಲಾಗಿ ಒಂದು ಬ್ಯಾಗ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಿಷ್ಟೇ ನನ್ನ ಇವತ್ತಿನ ಔಟ್ಫಿಟ್. ನೋಡ್ಬೋದು ನೀವು ಎಷ್ಟು ಡೀಸೆಂಟಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇನ್ನು ಬೆಳಗ್ಗೆ ನೋಡ್ತಾ ಇದ್ದೀವಿ, ಇನ್ನು ಸನ್ರೈಸ್ ಕೂಡ ಆಗಿರಲಿಲ್ಲ. ಹಾಗಾಗಿ ಒಂದೆರಡು ನಿಮಿಷ ಹಾಗೆ ನೋಡ್ತಾ ನಿಂತ್ಕೊಂಡಿದ್ವಿ. ಸೊ ಯಾರೋ ಬಂದಿದ್ರು ಮಾತಾಡ್ಸ್ಲಿಕ್ಕೆ, ಅಪ್ಪ ಅವ್ರ ಹತ್ರ ಮಾತಾಡ್ತಿದ್ರಲ್ವ, ನಾವು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಒಂಥರ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಈ ಮಾರ್ನಿಂಗ್ ಒಂಥರ ನಿನ್ನೆ ಮಳೆ ಬಂದಿದ್ದರಿಂದ ಕೂಲಾಗಿತ್ತಲ್ವ, ಹಾಗಾಗಿ ಆರಾಮಾಗಿ ಅನ್ನಿಸ್ತಾ ಇತ್ತು. ಸೊ ಮಳೆ ಎಲ್ಲ ಬಂದಿದ್ದರಿಂದ ಒಂಥರ ಚೆನ್ನಾಗಿತ್ತು. ಇನ್ನೇನು ಹೊರಟ್ವಿ ಕೂಡ, ಆವಾಗ ಸ್ವಲ್ಪ ಸಣ್ಣ ಮೇಲೆ ಬಂತು. ಸೊ ಸನ್ರೈಸ್ ನೋಡ್ಕೋತಾ ಹೋಗ್ತಾ ಇದ್ವಿ. ಅದೇ ದಿಕ್ಕಿಗೆ ಹೋಗ್ತಾ ಇರೋದ್ರಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕನ್ಸುತ್ತೆ. ಸೊ ತುಂಬ ದೂರ ಟ್ರಾವೆಲ್ಲು ಬೇಡ ಹಂಗೆ ಹಿಂಗೆ ಅಂತ ಅಂದರು ಅಭಿಯವರು. ಬಟ್ ನನಗೆ ಹೋಗ್ಲಿಕ್ಕೆ ಇಷ್ಟ ಇತ್ತು. ಎಲ್ಲರೂ ಸಿಗ್ತಾರೆ, ತುಂಬ ದಿನ ಆದಮೇಲೆ ನೋಡ್ತಾ ಇರೋದು ಅಂತ ಹೇಳಿ ಅದರಲ್ಲಿ ನಿಧಾನಕ್ಕೆ ಹೋಗ್ತಾ ಇದ್ವಿ. ಸೊ ಅಭಿಯವರು ಸ್ವಲ್ಪ ಸಿಟ್ಟಾಗಿದ್ದಾರೆ, ಪರವಾಗಿಲ್ಲ, ಆಮೇಲೆ ಸಮಾಧಾನ ಮಾಡ್ತೀನಿ. ಸೊ ಇವಾಗ ನಾವು ಹೊರಟಿದ್ದಾಯಿತು. ಸೊ ಬೆಳಗ್ಗೆ 10 ಗಂಟೆಯಿಂದ ಇರೋದ್ರಿಂದ ತೇರು, ನಾವೆಲ್ಲರೂ ಹೊರಟಿದ್ವಿ. ಅಪ್ಪಾಜಿ, ನಾನು, ನನ್ನ ತಂಗಿ ಮತ್ತು ಧನು ಎಲ್ಲರೂ ಕೂಡ ಹೊರಟಿದ್ವಿ. ಸೊ ಆನ್ ದಿ ವೇ ಧನ್ಯನ ಅವ್ರ ಮನೆಗೆ ಬಿಟ್ಟು ನಾವು ಬಸಾಪುರಕ್ಕೆ ಹೋಗ್ತಾ ಇದ್ದಿದ್ದು. ನೋಡ್ಬೋದು ನೀವು, ತುಂಗಭದ್ರಾ ನದಿ ಇದು. ನಾವು ಇರೋ ಅಂಥ ಪ್ಲೇಸಿಂದ ತುಂಬ ದೂರ ಏನಿಲ್ಲ, ನಿಮಗೆ ಗೊತ್ತಿರುತ್ತೆ ನನ್ನ ಹಳೆ ಬ್ಲಾಗ್ ನೋಡಿದ್ರೆ. ನಮ್ಮ ಮನೆಗೂ ತುಂಗಭದ್ರಾ ನದಿಗೂ ತುಂಬಾ ಹತ್ರ ಅಂತ. ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇತ್ತು, ಕೈ ಮುಗಿದು ಮುಂದೆ ಹೋದ್ವಿ. ಸೊ ಆರಾಮಾಗಿ ನಿಧಾನಕ್ಕೆ ಹೋಗ್ತಾ ಇರೋದ್ರಿಂದ ತುಂಬಾ ಬೇಗ ಬಿಟ್ಟಿದ್ವಿ. ಬಿಕಾಸ್ ನಿಧಾನಕ್ಕೆ ಹೋಗ್ತಿದ್ವಿ ಅಲ್ವಾ, ಅದಕ್ಕೋಸ್ಕರ. ಇನ್ನು ಫಸ್ಟ್ ಬಂದಿದ್ದು ಧನ್ಯನ ಡ್ರಾಪ್ ಮಾಡಲಿಕ್ಕೆ. ಇದು ಎಕೆಗೊಂದಿ ಅಂತ ನಮ್ಮ ಅಜ್ಜಿ ಮನೆ, ಅಂದರೆ ಅಮ್ಮನ ಮನೆ. ಸೊ ನೋಡ್ಬೋದು ನಮ್ಮ ಮಾಮ ಅವರೆಲ್ಲ ಇದ್ದರು. ಇದು ನಮ್ಮ ಅಜ್ಜಿ ಮನೆ. ನನ್ನ ಪ್ರೀವಿಯಸ್ ಒಂದು ಬ್ಲಾಗಲ್ಲಿ ನಾನು ಅಜ್ಜಿ ಮನೆಯಲ್ಲಿ ವಿಡಿಯೋ ಮಾಡಿದ್ದೀನಿ. ಸೊ ಇದು 2 ಮನೆ ಇದೆ. ಸೊ 4 ಬೆಡ್ರೂಮ್ ಮನೆ ಇದು. ಸೊ ಒಳಗಡೆ ಬರ್ತಾ ಇದ್ದಂಗೆ ಈ ಥರ ಎಲ್ಲ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಳಗೆ ಬಂದಮೇಲೆ ಅಕ್ಕನ ಮಾತಾಡ್ಸೋಣ ಅಂತ ಬಂದೆ. ಸೊ ನೋಡಿ, ಅವಳು ಕೂಡ ರೆಡಿ ಆಗ್ತಾಯಿದ್ಲು ಅಕ್ಕ. ಸ್ಮೈಲ್ ಮಾಡು ಅಂದರೆ ಅಷ್ಟು ದೂರದಿಂದ ಬಂದಿದ್ದೀವಿ, ಆರಾಮಾಗಿ ಕೂತ್ಕೊ ಅಂತ ಬೈತಾಯಿದ್ರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಅವಳಿಗೆ ಸ್ಮೈಲ್ ಮಾಡು ಅಂತ ಎಲ್ಲ ಹೇಳಿ ಮಾಡಿಸ್ತಾ ಇದ್ವಿ. ಇಲ್ಲಿ ನನ್ನ ತಂಗಿ ಅವ್ರಿಗೆ ರೆಡಿ ಮಾಡ್ತಾ ಇದ್ದಾಳೆ ಅಕ್ಕಂಗೆ. ಸೊ ರೆಡಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಪಲಾವ್ ಮಾಡಿದರು. ಸೊ ಪಲಾವನ್ನ ಬಿಸಿ ಪಲಾವನ್ನ ತಿಂದು ಇಲ್ಲಿ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ. ಈ ಮನೆ ತುಂಬ ದೊಡ್ಡದು ಅನಿಸುತ್ತೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಸಾಪುರಕ್ಕೆ ಬಂದ್ವಿ. ಬಸಾಪುರದ ಮನೆಗೆ ಬಂದ ತಕ್ಷಣವೇ ನೋಡ್ಬೋದು ನೀವು, ಎಲ್ಲರೂ ಕೂತಿದ್ದಾರೆ. ಅಜ್ಜಿ ಎಲ್ಲರೂ, ಅಕ್ಕ, ಮಾಮ, ದೊಡ್ಡಮ್ಮ ಎಲ್ಲ ಕೂತಿದ್ದಾರೆ. ಸೊ ಮೇಲಿರೋದು ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ದೊಡ್ಡಮ್ಮ. ಅದಾದಮೇಲೆ ನೋಡೋಣ ಹೊರಗಡೆ ಏನಿದೆ ಅಂತ ನೋಡ್ಲಿಕ್ಕೆ ಬಂದೆ. ಇದು ಆಂಜನೇಯನ ದೇವಸ್ಥಾನ, ಎದುರುಗಡೆ ಇರೋದು ಬಸವೇಶ್ವರ ದೇವಸ್ಥಾನ. ತೇರು ಕೂಡ ಆಲ್ರೆಡಿ ರೆಡಿಯಾಗಿತ್ತು. ಇಲ್ಲಿ ನೋಡಿ, ನಮ್ಮ ಮನೆ ಹೆಣ್ಮಕ್ಳೆಲ್ಲ ಇಲ್ಲೇ ಕೂತಿರೋ ಆಗಿದೆ. ಇದು ಆಂಜನೇಯನ ದೇವಸ್ಥಾನದ ಹೊರಗಡೆ ಎಲ್ಲರೂ ಕೂತಿದ್ರು. ಸೊ ಎಲ್ಲ ಹೆಣ್ಮಕ್ಳ ನಡುವೆ ನನ್ನ ಡೈರಿ ಮಿಲ್ಕ್ ಒಂದು ಕೂತಿದ್ದಾನೆ, ಗೌತಮ್. ಸೊ ಅವನಿಗೂ ಕೂಡ ಮಾತಾಡಿಸ್ಕೊಂಡು
ಕೂತ್ಕೊಂಡು ಎಲ್ಲರ ಜೊತೆನೂ ಕೆಲವೊಂದು ಫೋಟೋಸ್ ತೆಗಿ ಅಂತ ಹೇಳಿದ್ರು. ಸೊ ತೆಗೆದುಕೊಟ್ಟೆ. ಈ ಕಡೆ ನೋಡಿದರೆ ನಮ್ಮ ಮನೆ ಸಣ್ಣ ಸಣ್ಣ ಪುಟಾಣಿಗಳು ನಿಂತ್ಕೊಂಡಿದ್ರು. ಸೊ ಅವರು ಏನು ಅತ್ತೆ ನೀನು ತೆಗಿತಿದ್ಯಾ ವೀಡಿಯೋ ಹಂಗೆ ಹಿಂಗೆ ಅಂತಿದ್ರು. ಆದರೂ ಕೂಡ ಬಿಡಲಿಲ್ಲ, ಸ್ವಲ್ಪ ತೆಗ್ದೆ ವೀಡಿಯೋಸ್ನ. ಇನ್ನು ತೇರು ಕೂಡ ಸ್ಟಾರ್ಟ್ ಆಗಿರಲಿಲ್ಲ, ತುಂಬ ಜನ ಇನ್ನೂ ಬರೋರಿದ್ದರು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಇವರು ಮುತ್ತೈದರಿಗೆ ಇಟ್ಟಿರ್ತಾರಲ್ವ, ಸೊ ಅವರು ಎಲ್ಲ ದೇವಸ್ಥಾನಗಳಿಗೂ ಕಳಸ ಎಲ್ಲ ಬೆಳಗ್ಲಿಕ್ಕೆ ಬಂದಿದ್ದರು. ಅವ್ರನ್ನೂ ಕೂಡ 1-2 ನಿಮಿಷ ನೋಡಿ ಮಾತಾಡಿಸ್ಕೊಂಡು ದೇವ್ರದ್ದು ನೆಕ್ಸ್ಟು ಶಾಸ್ತ್ರಗಳನ್ನೆಲ್ಲ ಮಾಡ್ತಾರಲ್ವ, ಸೊ ಅದಕ್ಕೋಸ್ಕರ ಅವರು ಕೂಡ ಹೋಗ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ಇದೆಲ್ಲದನ್ನು ನೋಡ್ತಾ ಇದ್ದರೆ ಒಂಥರ ಖುಷಿ ಅನಿಸುತ್ತೆ. ನಮ್ಮೂರ ಜಾತ್ರೆ ಅಲ್ವಾ, ವರ್ಷಕ್ಕೊಂದ್ಸತಿ ಆರಾಮಾಗಿ ಎಲ್ಲರೂ ಸೇರ್ತೀವಿ ಇಲ್ಲಿ. ಇನ್ನು ಅಷ್ಟರಲ್ಲಿ ನಮ್ಮನೆ ಪುಟಾಣಿ ಲಿತಿಕ್ಷಂದು ಜಾತ್ರೆ ಜೋರಿತ್ತು. ಸೊ ತಗೊಂಡು ಎಲ್ಲ ಖರೀದಿ ಮಾಡಿಕೊಂಡು ಅವಳು ಗ್ಯಾಂಗ್ನ ಆಲ್ರೆಡಿ ಕಟ್ಕೊಂಡು ಆರಾಮಾಗಿ ಆಟಾಡ್ತಾ ಇದ್ಲು. ಎಲ್ಲ ಕೂತ್ಕೊಂಡು ಆಟಾಡ್ತಾ ಇವರೆಲ್ಲ ಆಟಾಡೋದು ನೋಡಿ ಒಂಥರ ಖುಷಿ ಅನ್ನಿಸ್ತಿತ್ತು. ಎಷ್ಟೋ ದಿನ ಆಗ್ಬಿಟ್ಟಿತ್ತು ಎಲ್ರೂ ನೋಡಿ. ಅವ್ರನ್ನೆಲ್ಲ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ತೇರಿಂದೆಲ್ಲ ಶುರುವಾಯಿತು. ಸೊ ಇಲ್ಲಿ ಗಂಡು ಮಕ್ಕಳೆಲ್ಲರೂ ತೇರ್ಗಾಲಿಗೆ ಮೊದಲಿಗೆ ಕಾಯಿನ ಹೊಡಿತಾರೆ. ಯಾಕೆ ನಿಮ್ಮೂರಲ್ಲಿ ಇಷ್ಟೇ ಜನನ ಇರೋದು, ಇಷ್ಟು ಸಿಂಪಲ್ಲಾಗಿ ಮಾಡ್ತೀರಾ ಅಂತ ಕೇಳ್ಬೋದು. ನಮ್ಮೂರಲ್ಲಿ ಏನು ಅಂದರೆ ಈ ಒಂದು ಜಾತ್ರೆಗೆ ಆಲ್ಮೋಸ್ಟ್ ಅಂದರೆ ಏನು ಮಕ್ಕಳು ಮೊಮ್ಮಕ್ಕಳು ಅಳಿಯಂದರು ಇವರಿಷ್ಟೇ ಜನ. ನಮ್ಮೂರು ತುಂಬ ಸಿಂಪಲ್ಲಾಗಿದೆ, ತುಂಬಾ ಎಲಿಗೆಂಟಾಗಿದೆ. ಇಷ್ಟೇ ಜನ ಸೇರಿಕೊಂಡು ಆರಾಮಾಗಿ ಮಾಡ್ತೀವಿ. ಇನ್ನು ಈ ಕಡೆ ಗುಗ್ಲ ಶುರುವಾಗಿತ್ತು, ಅದನ್ನು ಕೂಡ ನೋಡ್ಕೊತ ನಿಂತಿದ್ದೆ. ತುಂಬಾ ಚೆನ್ನಾಗಿದೆ, ನೀವು ಒಂದ್ಸತಿ ಕೇಳ್ಕೊಂಡು ಬನ್ನಿ.
ಸೇರಿ ತೇರು ಎಳ್ದಿದ್ದಾಯಿತು. ಸೊ ಎಳಿತಾ ಇದ್ರು, ತೇರು ಮುಂದಕ್ಕೆ ಹೋಗ್ತಾ ಇತ್ತು. ನೋಡೋದೇ ಒಂಥರ ಖುಷಿ. ಬಸಾಪುರ ಅಂತಂದರೆ ಅದೊಂಥರ ಎಮೋಷನ್ನು. ಬಿಕಾಸ್ ಹುಟ್ಟಿ ಬೆಳೆದಂಥ ಊರು ಅಂತ ಹೇಳಿ ಅಲ್ಲಿ ಎಲ್ಲರೂ ನಮ್ಮವರೇ ಅಂತ ಫೀಲ್ ಆಗುತ್ತೆ. ಇವಾಗ ಬೇರೆ ಕಡೆ ಎಲ್ಲರೂ ಹೋದರೆ ಅವ್ರು ನಮ್ಮ ಸಂಬಂಧಿಕರಲ್ಲ, ಇವ್ರು ನಮ್ಮ ಸಂಬಂಧಿಕರು, ದೂರದ ಸಂಬಂಧಿಕರು ಅಂತೀವಿ. ಬಟ್ ಈ ಊರಲ್ಲಿ ಹಾಗಲ್ಲ, ಎಲ್ಲರೂ ಕೂಡ ಒಂದೇ ಅಣ್ತಂಬ್ಳು ಅನಿಸುತ್ತೆ. ಸೊ ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಈ ಊರು ತುಂಬಾ ಇಷ್ಟ, ಇವರಲ್ಲಿರ್ತಕ್ಕಂಥ ಜನನೂ ತುಂಬಾ ಇಷ್ಟ. ಸೊ ಎಲ್ಲರೂ ನಮ್ಮನ್ನು ಪ್ರೀತಿಯಿಂದ ಕಾಣುವಂಥ ಜೀವಗಳೇ ಇರೋದ್ರಿಂದ ಒಂಥರ ಖುಷಿ ಆಗುತ್ತೆ. ಸೊ ದೊಡ್ಡಮ್ಮ, ಆಂಟಿ, ಚಿಕ್ಕಪ್ಪ ಎಲ್ಲರೂ ಕೂಡ ಬಂದಿದ್ದರು ದಾವಣಗೆರೆಯಿಂದ. ಅವ್ರನ್ನೆಲ್ಲರನ್ನೂ ನೋಡ್ಕೊಂಡು ನಿಂತಿದ್ದೆ. ಎಲ್ಲರೂ ಕೂಡ ಈ ಹಬ್ಬಕ್ಕೆ ಮಿಸ್ ಮಾಡಲ್ಲ ಯಾರೂ ಕೂಡ. ಎಲ್ಲರೂ ಎಷ್ಟೇ ಬ್ಯುಸಿ ಇದ್ರೂ ಜಾತ್ರೆಗೆ ಬಂದೇ ಬರ್ತಾರೆ. ಸೊ ಹಾಗಾಗಿ ನಮ್ಮ ಮನೆಯೂ ಕೂಡ ಫುಲ್ ಆಗಿಬಿಟ್ಟಿತ್ತು. ಇನ್ನು ತೇರು ಮುಂದಕ್ಕೆ ಸಾಗ್ತಾಯಿತ್ತು. ನನಗೆ ಬಿಸಿಲು ತುಂಬ ಹೊತ್ತು ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ಸ್ವಲ್ಪ ಹೊತ್ತು ನೋಡ್ಕೊತ ನಿಂತಿದ್ದೆ. ಅಷ್ಟೊತ್ತಿಗೆ ನನ್ನ ಹಳೆಯ ಅವರೆಲ್ಲ ಬಂದ್ಬಿಟ್ಟು ಅದೇ ನಮ್ಮದು ವಿಡಿಯೋ ಮಾಡಲ್ವಾ ಹಾಗೆ ಹಿಂಗೆ ಅಂತ ಕಾಡಿಸ್ತಾಯಿದ್ರು. ಸೊ ಅವ್ರದ್ದು ಒಂದು ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡೆ. ಇಲ್ಲಿ ನೋಡಿ ನಮ್ಮ ಮಾಮ ಮತ್ತು ನಮ್ಮ ಚಿಕ್ಕಪ್ಪ. ನಮ್ಮ ಮಾಮ ನಾನು ಬೆಳ್ಳಗೆ ಬರ್ಬೇಕು ಹಂಗೆ ತೆಗಿ ನೀನು ಅಂತೆಲ್ಲ ಇಲ್ಲಿ ಕಾಡಿಸ್ತಾಯಿದ್ರು. ಸೊ ಅವ್ರದ್ದು ಒಂದೆರಡು ಫೋಟೋಸ್ನ ತೆಗ್ದೆ. ಇನ್ನು ತೇರು ಮುಂದಕ್ಕೆ ಹೋಗ್ತಾಯಿದ್ರೆ ಅಲ್ಲಿ ತೇರಿದೆ, ಇವ್ರದ್ದು ಇಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಿಕಾಸ್ ಅಲ್ಲಿ ತುಂಬ ಜನ ಇರೋದ್ರಿಂದ ಅವ್ರಿಗೆ ಕೊಡಲ್ಲ ಆ ಥರ ಎಲ್ಲ ಮಾಡಲಿಕ್ಕೆ. ಇವ್ರು ಬಿಡಬೇಕಲ್ಲ, ಅದಕ್ಕೆ ಹಿಂದ್ಗಡೆಯಿಂದ ಈ ಥರ ಡೋಲ್ ಬಡಿತಾ ಇದ್ರು. ಇನ್ನೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಉಡುಪೆಲ್ಲ ಹಾಕಿದ್ರು. ಸೂಪರ್ 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 ಅಡಿ ತಡಿ 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 ಹೆಸ್ರು ಮಾಮಗ್ ಪಕ್ಕ ಕಳಿಸ್ತೀನಿ. ಅಲ್ಲಿ ತಡಿ ಅವ್ರು ನನ್ನವ್ರ ಚಂದ್ರ ಶ್ರೀಕಾಂತ್. ಕುಂಕುಮ ಚಂದ ಉತ್ತಮ. ಪೂರ್ವಕ್ಕೆ ಹೋಗ್ರಿ, ಉತ್ತರಕ್ಕೆ ಹೋಗ್ರಿ, ದಕ್ಷಿಣಕ್ಕೆ ಹೋಗ್ರಿ, ಸಿಗದ್ ನಮ್ ಡಾಕ್ಟ್ರೆ. ನನ್ ಗಂಡನೇ ಉತ್ತಮ. ಹೌದು, ಹೆಸರು ಹೇಳಲ್ಲ ನೋಡಿ ನೀನು. ಬರಲ್ಲ ಅಂತಾನೆ ನಿಮ್ ಗಂಡನ ಹೆಸರ? ಹತ್ತು ಬೆರಳಿಗೆ ಹತ್ತು ಉಂಗರ, ಮತ್ತೊಂದು ಬೆರಳಿಗೆ ಮುತ್ತಿನ ಉಂಗರ, ತಕ್ಕಂತರ್ಗೆ ಹೇಳ್ಕೊಟ್ಟ ನಕ್ಕಂತ ಬರ್ತಾರೆ ಉಮಾಪತಿ. ಬರಲ್ಲ ಹೇಳ್ರಿ, ನೋಡ್ದೆ ಹೆಸ್ರಾದ್ರೆ ಹೇಳ್ರಿ ತಗ ಹೋಗ್ಲಿ. ಮಲ್ಲನ್ಗೌಡ್ರು ಇತ್ಲು ಮನಿನ ಆದಿ ಮನಿನ ಮುಂದೆ ಮನಿನ ಎಂತದ ಹೆಸರು ಬಾರಿ ಚೆನ್ನಾಗಿ ತಿನ್ ನೋಡಲ್ ಸ್ಮೈಲ್ ನೋಡು. ಏನ್ ಹೆಸರು? ನಮ್ಮ ಅವ್ವನ್ ನೋಡವ ಕಾಫಿ ಕಲ್ಸಕ್ರಿ ಅಳಕು ನಕ್ಷತ್ರದ ಬೆಳಕಲ್ಲಿ ಕಾಫಿ ಕಲ್ಸಕ್ರಿ ಅಳಕು ನಕ್ಷತ್ರದ ಬೆಳಕಲ್ಲಿ ಬರೀತಾರೆ. ಹೆಸರು ಜಗದೀಶ್ವರ. ಪರವಾಗಿಲ್ಲ, ಲಾಸ್ಟಿಗೆ ಕಲ್ತು ಹೇಳಿದ್ರು ಚೆನ್ನಾಗಿ ಹೇಳಿದ್ರು. ಕಾಫಿ ಕಲ್ಸಕ್ರಿ ಅಳಕು ಗೊತ್ತಿಲ್ಲ. ಸೆನ್ಸಾರ್ಸ್ ಅದ್ರಾಗ ಏನೇನು ಇರ್ತಾವಲ್ಲ, ರೋಡ್ ಇದು ಬಂದ ತಕ್ಷಣ ಮುಂದೆ ಗಾಡಿ ಬಂದ್ರೆ ಸಡನ್ನ ಬ್ರೇಕ್ ಹಾಕೋದು ಸೆನ್ಸಾರ್ಸ್ ಇರ್ತಾವ. ಅದಕ್ಕೆ ಆ ಸೆನ್ಸಾರ್ಸ್ ದೇ ಆರ್ ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಇದು ಟ್ರೈನ್ ಆಲ್ ಇದ್ರಾಗೇನೆ
ಅದೇ ನಿಮ್ಮ ಡೀಸೆಲ್ ಪೆಟ್ರೋಲ್ ಗಾಡಿಗಳು ಸ್ವಲ್ಪ ಅದರದ್ದಿಲ್ಲ. ಇದು ಡಿಫೆಕ್ಟ್ಸ್ ಇನ್ನು ಶುರುವಾಗ್ತಾ ಹೋದಂಗೆ ಅದ್ರಲ್ಲಿ ಶುರುವಾಗ್ತದೆ. ಇದೇ ಥರ ತಮಾಷೆ ಮಾಡ್ಕೊಂಡು ಕೂತಿದ್ವಿ. ಹಾಗೆ ಒಂದು ರೀಲ್ ಕೂಡ ಮಾಡಿದ್ವಿ, ಅದನ್ನು ಅಪ್ಲೋಡ್ ಆಗಿದೆ ನೋಡಿ. ಇನ್ನು ಸಾಂಗ್ ಹೇಳ್ತಾ ಇದ್ರು ಅಕ್ಕ, ನಮ್ಮ ಮನೆ ಎದುರುಗಡೆನೆ ಗಣೇಶನ ದೇವಸ್ಥಾನದಲ್ಲಿ. ಸೊ ಕೇಳ್ಕೊಂಡು ಬನ್ನಿ. ಗಣಪತಿ ಬಪ್ಪ ಮೋರಯ, ಓಂ ಗಣಪತಯೇ ನಮೋ ನಮಃ, ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ, ಅಷ್ಟ ವಿನಾಯಕ ನಮೋ ನಮಃ, ಮಂಗಳಮೂರ್ತಿ ಮೋರ್ಯ, ಓಂ ಗಣಪತಯೇ ನಮೋ ನಮಃ, ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ, ಅಷ್ಟ ವಿನಾಯಕ ನಮೋ ನಮಃ, ಮಂಗಳಮೂರ್ತಿ ಮೋರ್ಯ, ಓಂ ಗಣಪತಯೇ ನಮೋ ನಮಃ, ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ, ಅಷ್ಟ ವಿನಾಯಕ ನಮೋ ನಮಃ, ಗಣಪತಿ ಬಪ್ಪ ಮೋರ್ಯ, ಓಂ ಗಣಪತಯೇ ನಮೋ ನಮಃ, ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ, ಅಷ್ಟ ವಿನಾಯಕ ನಮೋ ನಮಃ, ಮಂಗಳಮೂರ್ತಿ ಮೋರ್ಯ, ಓಂ ಗಣಪತಯೇ ನಮೋ ನಮಃ, ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ, ಅಷ್ಟ ವಿನಾಯಕ ನಮೋ ನಮಃ, ಗಣಪತಿ ಬಪ್ಪ ಮೋರ್ಯ, ಓಂ ಗಣಪತಯೇ ನಮೋ ನಮಃ, ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ, ಅಷ್ಟ ವಿನಾಯಕ ನಮೋ ನಮಃ, ಮಂಗಳಮೂರ್ತಿ ಮೋರ್ಯ. ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವ, ಸರ್ವಕಾರ್ಯೇಷು ಸರ್ವದಾ. ಡೆಕೋರೇಷನ್ ರಾಜಪ್ಪ ನೋಡಿ ಹಂಗ ಹೇಳ್ತಾ ಹಂಗಂದ್ರ ಗೊತ್ತಾಗಲ್ಲ. ಯಾರು ಯಾರು ಏ ಇವನು ಫೆಮಿಲವನ್ ಮಗ ಕಣ್ಣಾಗಿದ್ದ ಅವನ ಕೇಳಿದ್ನಲ್ಲ ಅವ್ರು ನಾವು ಗೊತ್ತೊಳಗೆ ಬದುಕಿಲ್ಲ ಮರಿ ಅವ್ರ ಅವ್ನ ಬಿತ್ತಾಗ ಇಲ್ಲಿ ಬಂದ ಸುಂದರ ಸುಂದರ ವಿನಾಯಕ, ಸುಂದರ ಸುಂದರ ವಿನಾಯಕ, ಶುಭ ಮಂಗಳದಾಯಕ ವಿನಾಯಕ, ಶುಭ ಮಂಗಳದಾಯಕ ವಿನಾಯಕ. ಹರ ವಿಮಲ ಗಜಾನನ, ವಿಘ್ನ ಕೋಟಿ ಹರ ವಿಮಲ ಗಜಾನನ, ಸಕಲ ವಿಘ್ನ ಹರ ಪಾಹಿ ಗಜಾನನ, ಸಕಲ ವಿಘ್ನ ಹರ ಪಾಹಿ ಗಜಾನನ, ಈಶ್ವರಿ ನಂದನ ಪತಿ ಗಜಾನನ, ಈಶ್ವರಿ ನಂದನ ಪತಿ ಗಜಾನನ, ಸುಂದರ ಸುಂದರ ವಿನಾಯಕ, ಸುಂದರ ಸುಂದರ ವಿನಾಯಕ, ಶುಭ ಮಂಗಳದಾಯಕ ವಿನಾಯಕ, ಶುಭ ಮಂಗಳದಾಯಕ ವಿನಾಯಕ, ವಿಘ್ನ ಕೋಟಿ ಹರ ವಿಮಲ ಗಜಾನನ, ವಿಘ್ನ ಕೋಟಿ ಹರ ವಿಮಲ ಗಜಾನನ, ಸಕಲ ವಿಘ್ನ ಹರ ಪಾಹಿ ಗಜಾನನ, ಸಕಲ ವಿಘ್ನ ಹರ ಪಾಹಿ ಗಜಾನನ, ಈಶ್ವರಿ ನಂದನ ಪತಿ ಗಜಾನನ,
ईश्वरी नंदन पति गजानन जय जय गणेश जय श्री गणेश 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 सुंदर सुंदर विनायक तव शरणं सिद्धिविनायक तव शरणं विघ्नेशा तव शरणं सिद्धिविनायक तव शरणं लंबोदरने अम्बासुतने लंबोदरने अम्बासुतने कविजनसुतने तव शरणं कविजनसुतने तव शरणं विघ्नेशा तव शरणं सिद्धिविनायक तव शरणं गंगाजटाधर गौरी मनोहर गंगाजटाधर गौरी मनोहर गिरिजातनया तव शरणं गिरिजातनया तव शरणं विघ्नेशा तव शरणं सिद्धिविनायक तव शरणं सिद्धिविनायक तव शरणं विद्याप्रदायक तव शरणं सिद्धिविनायक तव शरणं विद्याप्रदायक तव शरणं विघ्नेशा तव शरणं सिद्धिविनायक तव शरणं विघ्नेशा तव शरणं सिद्धिविनायक तव शरणं सिद्धिविनायक तव शरणं विद्याप्रदायक तव शरणं सिद्धिविनायक तव शरणं विद्याप्रदायक तव शरणं. ಇನ್ನು ಎಲ್ಲರೂ ದೇವಸ್ಥಾನದಲ್ಲಿ ಎಲ್ಲದನ್ನು ಭಜನೆನ ಮುಗಿಸ್ಬಿಟ್ಟು ಸಾಂಗ್ ಎಲ್ಲ ಹೇಳಿ ತಾಯ್ತನ ಕಟ್ಟಿಸ್ಕೊಂಡ್ವಿ. ಇದಾಗಿತ್ತು ನಮ್ಮ ಈ ಬ್ಯೂಟಿಫುಲ್ ಡೇ ಅಂತಲೇ ಹೇಳ್ಬೋದು. ಎಲ್ಲರೂ ಸಿಕ್ಕಿದ್ದು ಒಂಥರ ಖುಷಿ ಆಯಿತು. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.